ಗದಗ ಜಿಲ್ಲೆಯಲ್ಲೂ ಗಣರಾಜ್ಯೋತ್ಸವ ಸಂಭ್ರಮಾಚರಣೆ ನಡೆದಿದೆ. ಗಣರಾಜ್ಯೋತ್ಸವದ ವೇಳೆ ಲಕ್ಕುಂಡಿ ರಿತ್ತಿ ಕುಟುಂಬಕ್ಕೆ ಗೌರವವನ್ನು ಸಲ್ಲಿಸಲಾಗಿದೆ. ರಿತ್ತಿ ಕುಟುಂಬಕ್ಕೆ ನಿವೇಶನ ಹಕ್ಕುಪತ್ರವನ್ನು ನೀಡಿದ್ದಾರೆ ಸಚಿವರು. ವಸ್ತು ಸಂಗ್ರಹಾಲಯಕ್ಕೆ ಜಾಗವನ್ನ ನೀಡಿದ ದಾನಿಗಳಿಗೆ ಸನ್ಮಾನವನ್ನ ಮಾಡಲಾಗಿದೆ. ಎಚ್.ಕೆ. ಪಾಟೀಲ್ ಜಿಲ್ಲಾ ಕ್ರೀಡಾಂಗಣದಲ್ಲಿ ಕಾರ್ಯಕ್ರಮವನ್ನ ಮಾಡಲಾಗಿತ್ತು. ಅಂತಹ ಸಂದರ್ಭದಲ್ಲಿ ಅವರಿಗೆ ಹಕ್ಕುಪತ್ರವನ್ನು ಕೂಡ ನೀಡಲಾಗಿದೆ. ಸಚಿವ ಎಚ್.ಕೆ. ಪಾಟೀಲ್ರಿಂದ ಧ್ವಜಾರೋಹಣವನ್ನು ಕೂಡ ಈಗಾಗಲೇ ನೆರವೇರಿಸಲಾಗಿತ್ತು. ಸಚಿವರಿಂದ ಆಕರ್ಷಕ ಪಥಸಂಚಲನ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ವತಿಯಿಂದ ಈಗಾಗಲೇ ಸನ್ಮಾನವನ್ನು ಕೂಡ ಮಾಡಲಾಗಿದೆ. ಪ್ರಾಮಾಣಿಕತೆಯಿಂದ ಗುಪ್ತ ನಿಧಿಯನ್ನು ಸರ್ಕಾರಕ್ಕೆ ಹಸ್ತಾಂತರಿಸಿದಂತಹ ಕುಟುಂಬ ಇದು. ಅಂದರೆ ರಿತ್ತಿ ಕುಟುಂಬ ಏನಿದೆ, ಸರ್ಕಾರಕ್ಕೆ ಈಗಾಗಲೇ ಪ್ರಾಮಾಣಿಕತೆಯಿಂದ ನೀಡಲಾಗಿದ್ದು, ಈಗಾಗಲೇ ಗೌರವವನ್ನು ಕೂಡ ಸಲ್ಲಿಸಲಾಗಿತ್ತು. ಅದರ ಬೆನ್ನಲ್ಲೇ ಇವತ್ತು ಗಣರಾಜ್ಯೋತ್ಸವ ಸಂಭ್ರಮ ಇದೆ ಒಂದ್ ಕಡೆ. ಮತ್ತೊಂದು ಕಡೆ ಇದೀಗ ರಿತ್ತಿ ಕುಟುಂಬಕ್ಕೆ ನಿವೇಶನ ಹಕ್ಕುಪತ್ರವನ್ನು ಕೊಟ್ಟಿದ್ದಾರೆ. ನಮ್ಮ ಸರ್ಕಾರಕ್ಕೆ ಕೊಟ್ಟುಬಿಟ್ಟಿವಿ. ನಮಗೆ ಸಿದ್ದು ಪಾಟೀಲ ನಮ್ಮ ಮಗ ಸರಿಯಾಗಿ ಮಾಡ್ಯಾರ್ರಿ. ನಮಗೇನು ತೊಂದ್ರೆ ಇಲ್ರಿ, ಮಾಡತ್ತೀವಿ ಅಂದಾರ, ಹಾಕಿಸ್ತೀವಿ ಕೊಡ್ತೀವಿ ಅಂದಾರ. ಆಕೆನು ನನ್ನ ಮಗಳ ಮನೆ ಹಾಕ್ಸವತ್ನಾಗ ಹಿಂಗಾತಿವಿ ಘಟನೆ ನಮ್ಗೆ ಭಾಳ ಚಿಂತಿತ್ತು. ಇವತ್ತಿಲಿಂದ ನಾವು ಎಲ್ಲ ಚಿಂತೆ ಬಿಟ್ಟಿವಿ. ಅವ್ರು ಇಲ್ಲಿಂದ ಮಾಡಿ ಕೊಡ್ತೀವಿ ಅಂತ ಹೇಳ್ಯಾರ್ರಿ ನಮ್ಗೆ. ಹ್ಞೂ ರೀ, ಅವ್ರ ನಮಗೆ ಆಸರ. ನಾವು ಬಂಗಾರ ಅವಲ್ರಿ, ಬೆಳ್ಳಿ ಅವಲ್ರಿ ಅಂತ ಹೇಳಿ. ಹ್ಞೂ ರೀ, ನಾವು ಅದ್ರ ಬಗ್ಗೆ ರೀ ಎಲ್ಲ ಕೊಟ್ರಿ, ಜಗ ಕೊಟ್ಟಾರ್ರಿ. ಇನ್ನೂ ಸಹಾಯ ಮಾಡ್ತೀವಿ ಅಂತೇಳಿ ನಮಗೆ ಎಸ್ ಪಾಟೀಲ್ ಅವರು, ಸಿದ್ದು ಪಾಟೀಲ್ ಅವರು ಎಲ್ಲರೂ ನಮಗೆ ಧನ್ಯವಾದ. ನಿಮಗೆ ಧನ್ಯವಾದ. ಹ್ಞೂ ರೀ, ನಮ್ಗೆ ನಿಧಿದ ಆಸೆನೇ ಇಲ್ಲರಿ ನಮ್ಗೆ. ಯಪ್ಪ ಬೇಡ ಪರಮಾತ್ಮ ಸಾಕು, ನಮಗೆ ಖುಷಿ ಅನ್ಸತ್ತೆ ಸಾಕು ರೀ. ಹ್ಞೂ ರೀ, ಕೊಡ್ತಾರೆ. ಪ್ರಜೆಗಳು ಅವರು ಶಾಲಿನ ಕಲಿಸ್ತಾರೆ. ಅವ್ರಿಗೆ ಹುದ್ದೆನೂ ಕೊಟ್ಟಾರ. ಅದಕ್ಕೂ ಒಂದು ನಾವು ಕಲೀಲಿ ಮಟನ ಅದಕ್ಕೂ ಒಂದು ಸಹಾಯ ಮಾಡಿರಿ ಅಂತ ಹೇಳಿವ್ರಿ. ಹ್ಞೂ ರೀ ಅಂದಾರ ಅವ್ರು, ಅದಕ್ಕೂ ಒಪ್ಪಿಕೊಂಡಾರ್ರಿ. ಎಲ್ಲ ಜನರು ಜನರಿ ಖುಷಿ ಅಂತೀವಿ. ಎಲ್ಲ ಪಾಟಿನವ್ರು ಮಾಡ್ಯಾರ, ಎಸ್.ಕೆ. ಪಾಟೀಲ್ನವ್ರು ಎಲ್ಲ ನಿಂತು ಮಾಡ್ಯಾರ್ರಿ. ಅವ್ರಿಗೆ ಜನರಿಗೆ ಖುಷಿ ಅಂತೀವಿ, ಭಾಳ ಖುಷಿ ಅಂತೀವಿ. ನಮ್ಮದು ಒಂಥರ ರೀತಿ ಎಲ್ಲ ಅನ್ನೋದು. ನಾವಿಬ್ಬರು ತಂದೆ ಮದ ಒಂದು ಮನೆ ಇಡ್ಬೇಕು, ನಮ್ದು ಆಸೆ ಐತ್ರಿ, ದುಡಿಬೇಕು ಅನ್ನೋದು. ಅವರೆಲ್ಲ ಆಸೆ ಪಾಟೀಲ, ಎಸ್.ಕೆ. ಪಾಟೀಲರು ಜನರಿಗೆ ಎಲ್ಲ ಮಾಡ್ಯಾರ. ಸನ್ಮಾನ ಮಾಡ್ಯಾರ ಇವತ್ತು. ಎಸ್.ಕೆ. ಪಾಟೀಲವ್ರು ಮಾಡ್ಯಾರಿ, ಪಾಟೀಲವ್ರು ಮಾಡ್ಯಾರಿ ಎಲ್ಲ ಜನರು ಚೆನ್ನಾಗಿ ಎಲ್ಲ